ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಬಯಸದೇ ಬಂದೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 77. ಇಂದಿನ ಸಂಚಿಕೆಯಲ್ಲಿ ವಿಕಾಸ್ ಚಂದು ಬರುವವರೆಗೂ ಕಾದು ತಾನು ಕರ್ಕೊಂಡು ಬಂದು ಬೆಡ್ ಮೇಲೆ ಕೂರಿಸಿ ಇರು ಇಲ್ಲ ಎಂದು ತಾನೇ ಕೆಳಗೋಗಿ ಊಟ ತರಲು ಹೋಗ್ತಾನೆ. ಚಂದು ನಿಧಾನಕ್ಕೆ ಬಾಲ್ಕನಿಗೆ ಬಂದು ನಿಂತು, ನಾನು ಚೆನ್ನಾಗಿದ್ರೆ ಇನ್ನೂ 3 ದಿನ ಅಲ್ಲೇ ಇರ್ಬೋದಿತ್ತು, ಬಟ್ ನನ್ನ ಹೆಲ್ತ್ ಇಶ್ಯೂಸಿಂದ ಪಾಪ ಅವರ ಆಸೆ ಹಾಗೆ ಉಳಿತು ಎಂದುಕೊಂಡಳು ಬೇಸರದಲ್ಲೇ. ಮುಂದೆ ವಿಕಾಸ್ ತನ್ನ ಅತ್ತೆ ಹತ್ತಿರ ಚಂದುಗೆ ಊಟ ಹಾಕಿಸ್ಕೊಂಡು ರೂಮ್ಗೆ ಬಂದು ನೋಡಿದ್ರೆ ಚಂದು ಬಾಲ್ಕನಿನಲ್ಲಿ ನಿಂತಿದ್ದು ನೋಡಿ, ಕುಳ್ಳಿ ಯಾಕೀಗ ನಿಂತಿದ್ಯಾ, ಗಾಳಿಗೆ ಮುಖ ಕೊಟ್ಟು ಊಟ ಮಾಡಿ ರೆಸ್ಟ್ ಮಾಡು ಬಾ ಎಂದ. ಚಂದು ಪ್ಲೀಸ್ ಸ್ವಲ್ಪ ಟೈಮ್ ಎಲ್ಲೇ ಇರ್ತೀನಿ ಎಂದಳು. ವಿಕಾಸ್ ಕೋಪದ ಮುಖ ಮಾಡಿ, ಬಂದರೆ ಸರಿ, ಇಲ್ಲ ಎತ್ಕೊಂಡು ಹೋಗ್ತೀನಿ ಅಷ್ಟೇ ಎಂದ. ಚಂದು ನಿಧಾನಕ್ಕೆ ಸಾರಿ ಎಂದಳು. ವಿಕಾಸ್ ಯಾಕಮ್ಮ ಇವಾಗ ಸಾರಿ ಎಂದ ಗಲ್ಲದ ಮೇಲೆ ಕೈ ಇಟ್ಟು. ಚಂದು ಅದು ನನ್ನಿಂದ ನೀವು ಏನು ನೋಡೋಕ್ಕಾಗಿಲ್ಲ ಎಂದು ಬೇಸರದಲ್ಲೇ ಮುಖ ಕೆಳಗೆ ಮಾಡಿದ ಹುಡುಗಿ ನೋಡಿ, ವಿಕಾಸ್ ಅಯ್ಯೋ ನನ್ನ ಮುದ್ದು ಹುಡುಗಿ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಳ್ತಾರಾ ಎಂದು ತಾನೇ ಚಂದುನ ಎತ್ಕೊಂಡು ಬಂದು ಬೆಡ್ ಮೇಲೆ ಕೂರಿಸಿ ತಗೋ ಊಟ ಮಾಡು ಎಂದ. ಚಂದು ಕೊಡಿ ನಾನೇ ಮಾಡ್ತೀನಿ ಎಂದರೆ, ವಿಕಾಸ್ ಯಾಕೆ, ನಾನು ತಿನ್ಸಿದ್ರೆ ನೀನು ತಿನ್ನಲ್ವಾ, ನಾನು ಮದುವೆ ಆದ ಹೊಸದರಲ್ಲಿ ನೀನೇ ಬಂದು ಬಿರಿಯಾನಿ ತಿನ್ನಿಸಿದ್ದೆ, ಆಗಿನ್ನೂ ನಾವಿಬ್ಬರು ಸರಿಯಾಗಿ ಮಾತೇ ಆಡಿರಲಿಲ್ಲ, ಅಂಥದ್ರಲ್ಲಿ ಈಗ ನೀನು ನನ್ನೋಳು ಕಣೆ ಹುಡುಗಿ, ನಾನು ತಿನ್ಸಿದ್ರೆ ತಪ್ಪೇನು, ಆ ಮಾಡು ಎಂದು ಕೈ ತುತ್ತು ಹಿಡಿದ ಹುಡುಗನನ್ನು ನೋಡಿ ಚಂದು ನಕ್ಕು ಬಾಯಿ ತೆರೆದ್ಲು ಸುಮ್ಮನೆ. ವಿಕಾಸ್ ಹೊಟ್ಟೆ ತುಂಬ ಇದು ನನ್ನ ತುತ್ತು, ಇದು ನಿನ್ನ ತುತ್ತು ಎಂದು ಹೀಗೆ ಮನೆಯವರ ಹೆಸರೆಲ್ಲ ಹೇಳಿ ಚಿಕ್ಕ ಮಕ್ಕಳಿಗೆ ತಿನ್ನಿಸುವ ಹಾಗೆ ಊಟ ಮಾಡಿಸಿ ನೀರು ಕುಡಿಸಿ ಟ್ಯಾಬ್ಲೆಟ್ ಕೊಟ್ಟು ಮಲಗು ಎಂದ. ವಿಕಾಸ್ ಮುಖ ನೋಡಿ ಚಂದು ನಾನು ಇಲ್ಲಿ ಮಲಗಲ್ಲ ಅಂದ್ಲು. ವಿಕಾಸ್ ಯಾಕೆ, ಇನ್ನೆಲ್ಲಿ ಹೋಗ್ತೀಯಾ ಅಂದರೆ, ಚಂದು ಇಲ್ಲಿ ಎಂದು ವಿಕಾಸ್ ಎದೆಗೆ ಹೊರಗಿ ಥ್ಯಾಂಕ್ಸ್ ಎಂದು ತಬ್ಬಿ ಹಾಗೆ ಕಣ್ಣು ಮುಚ್ಚುತ್ತಾಳೆ. ವಿಕಾಸ್ ಚಿಕ್ಕ ಮಕ್ಕಳನ್ನು ನೋಡ್ಕೊಳ್ತಾರ ತಟ್ಟಿ ಮಲಗಿಸ್ತಾ. ಹೀಗೆ 2 ದಿನ ಕಳೆಯಿತು. ಹುಡುಗಿ ಮೊದಲಿನಂತೆ ಹುಷಾರಾಗಲು. ಹುಷಾರಾದ ಹುಡುಗಿ ಮುಂದೆ ಚಂದು ಮೈಸೂರಿಗೆ ಹೋಗೋಣವಾ ಎಂದ. ಚಂದು ಸರಿ, ಅಲ್ಲಿ ನಿಮಗೂ ಕೆಲಸ ಜಾಸ್ತಿ ಇರುತ್ತೆ ಎಂದು ಒಪ್ಪಿಕೊಂಡ್ಳು. ಲಕ್ಷ್ಮಿ ಅವರಿಗೆ ಇಬ್ಬರು ಹೇಳಿ ಮೈಸೂರಿಗೆ ಹೊರಡ್ತಾರೆ. ಅಲ್ಲಿ ಆಫೀಸ್ನಲ್ಲಿ ತುಂಬ ಕೆಲಸದ ಪೆಂಡಿಂಗ್ ಇದ್ದಿದ್ದರಿಂದ ವಿಕಾಸ್ ಕೂಡ ಸ್ವಲ್ಪ ಬ್ಯುಸಿಯಾಗಿದ್ದ. ಆಗಾಗ ಸಿಕ್ಕ ಸಮಯದಲ್ಲೇ ಹುಡುಗಿನ ರೇಗಿಸಿ ತನಗೆ ಬೇಕಾಗಿದ್ದನ್ನು ಪಡೆಯುವ ತುಂಟನಾಗಿದ್ದ ವಿಕಾಸ್. ದಿನ ಉರುಳಿದಂತೆ ತಿಂಗಳುಗಳು ಉರುಳಿ ಅವರು ಮದುವೆಯಾಗಿ 1 ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಬರುತ್ತೆ. ಇನ್ನೇನು 2 ದಿನ ಇತ್ತು. ಆಗಲೇ ಅದ್ದೂರಿಯಾಗಿ ಮಗ ಸೊಸೆಗೆಂದೇ ದೇವರಾಜ್ ಅವರು ಸ್ಪೆಷಲ್ ಆ್ಯಂಡ್ ಸರ್ಪ್ರೈಸ್ ಪಾರ್ಟಿ ಅರೇಂಜ್ ಮಾಡಿರ್ತಾರೆ. ಚಂದು ಕೂಡ ಒಂದು ಸ್ಪೆಷಲ್ ಗಿಫ್ಟ್ ಕೊಡಲು ಕಾಯ್ತಿರ್ತಾಳೆ. ವಿಕಾಸ್ ಅಂತೂ ಚಂದುಗೆ ಒಪ್ಪುವಂಥ ಸೀರೆ, ಅದಕ್ಕೆ ಮ್ಯಾಚಿಂಗ್ ಎನ್ನುವಂತೆ ತನಗೂ ಸೂಟ್ ರೆಡಿ ಮಾಡಿಸಿದ್ದ. ತಮಗೆ ಹತ್ತಿರದ ಫ್ರೆಂಡ್ಸ್ ಮತ್ತು ರಿಲೇಟಿವ್ನ ಮಾತ್ರ ಕರೆದು ಸೆಲೆಬ್ರೇಷನ್ ಮಾಡುವ ಪ್ಲ್ಯಾನ್ ಇರುತ್ತೆ. ವಿಕಾಸ್ ಚಂದುಗೆ ನಾಳೆ ಶಾಪಿಂಗ್ ಹೋಗೋಣ ಬರ್ತೀಯಾ ಅಂದ. ಚಂದು ಇಲ್ಲ, ಎಲ್ಲೂ ಬರಲ್ಲ, ನನಗೆ ಇಲ್ಲೇ ತುಂಬ ಕೆಲಸ ಇದೆ ಎಂದು ಸುಳ್ಳು ಹೇಳ್ತಾಳೆ. ಏನು ಕೆಲಸ, ನನ್ನ ಜೊತೆ ಬರದೆ ಇರೋವಷ್ಟು ಬ್ಯುಸಿನಾ ನನ್ನ ಚೋಟ್ ಮೆಣಸಿನ್ಕಾಯಿ ಎಂದು ಕೆನ್ನೆಗಿಲಿದ್ರೆ, ಚಂದು ಏನ್ರಿ ನೀವು ಹೀಗೆ ಕೆನ್ನೆಗಿಲಿದ್ರೆ ನನಗೆ ನೋವಾಗಲ್ವಾ ಎಂದರೆ, ವಿಕಾಸ್ ಅದೇನೋ ನನಗೆ ಈಗ ಮಾಡಿದ್ರೇ ಇಷ್ಟ ಕಣೆ ಕುಳಿ ಎಂದು ಚಂದು ಮಡಿಲಿಗೆ ತಲೆ ಇಟ್ಟು, ಹೇಳೆ ಹುಡುಗಿ ನನಗೆ ಏನು ಗಿಫ್ಟ್ ಕೊಡ್ತೀಯಾ ಎಂದ ತುಂಬ ಕ್ಯೂರಿಯಸ್ನಲ್ಲೇ. ಚಂದು ಅಲೋ, ನಿಮ್ಮನೆ ಮದುವೆ ಆಗಿರೋದೇ ನಿಮಗೊಂದು ದೊಡ್ಡ ಗಿಫ್ಟು, ಅಂಥದ್ರಲ್ಲಿ ನಾನು ನಿಮಗೆ ಗಿಫ್ಟ್ ಬೇರೆ ಕೊಡಬೇಕಾ ಎಂದು ಕೆನ್ನಿಗೆ ಕೈ ಕೊಟ್ಟು ಕೇಳುತ್ತಿದ್ದ ಹುಡುಗಿ ನೋಡಿ ದೊಡ್ಡ ಕಣ್ಣು ಮಾಡಿದ ವಿಕಾಸ್, ಎಲ್ಲ ನಿನ್ನ ನನ್ನ ಮದುವೆ ಆಗಿದ್ದೆ ದೊಡ್ಡ ವಿಷಯ ಅಂತಿದ್ಯಾ, ಕುಳ್ಳಿ ಹೋಗೆ
ನಾನು ಎಷ್ಟೆಲ್ಲ ಚೆನ್ನಾಗಿ ನೋಡ್ಕೋತಿದ್ದೀನಿ, ನೀನು ಮಾತ್ರ ಈಗ ಅಂತ್ಯಾ, ಹೋಗು ನಾನು ಮಾತಾಡಲ್ಲ ಅಂದ ಹುಸಿ ಮುನಿಸಲೆ. ಚಂದು, ಗುಡ್, ಮಾತಾಡೋದೇ ಬೇಡ, ಹಾಗೆ ಇರಿ, ನನಗೆ ಒಳ್ಳೆಯದು. ಹ್ಞೂ ಎಂದು ಮುಖ ತಿರುಗಿಸಿ ಕೂತ ಹುಡುಗಿ ನೋಡಿ, ವಿಕಾಸ್ ನೋಡಿಕೊಳ್ಳಿ, ನಿಜವಾಗ್ಲೂ ನಾನು ಮಾತಾಡಲ್ಲ ಅಂದ ಸೀರಿಯಸ್ ಆಗಿ. ಚಂದು, ನಾನು ಅಷ್ಟೇ, ಮಾತಾಡಬೇಡಿ ಅಂತಾನೆ ಹೇಳಿದ್ದು ಅಂದ್ಲು ಸೀರಿಯಸ್ ಆಗಿ. ವಿಕಾಸ್, ಅಂದರೆ ನಿನಗೆ ಸ್ವಲ್ಪನೂ ಪ್ರೀತಿ ಇಲ್ಲ, ಹೋಗು, ನಾನು ಕೂಡ ಮಾತು ಬಿಟ್ಟರೆ ಎಷ್ಟು ದಿನ ಬೇಕಾದರೂ ಇರ್ತೀನಿ, ನೆನಪಿರಲಿ ಅಂದ ಮುಖ ಗಂಟಾಕೊಂಡು. ಚಂದು, ನೀವು ನನ್ನ ಜೊತೆ ಮಾತಾಡದೆ ಇರೋಕ್ಕೆ ಆಗಲ್ಲ, ಇನ್ನೆರಡು ದಿನ ಅಷ್ಟೇ ನೀವು ನನ್ನ ಜೊತೆ ಮಾತಾಡೇ ಹಾಡ್ತೀರಾ. ಇಟ್ಸ್ ಮೈ ಚಾಲೆಂಜ್ ಮೈ ಡಿಯರ್ ವಜ್ರಮುನಿ ಎಂದಳು ಕಣ್ಣೊಡೆದು. ವಿಕಾಸ್ ಮನದಲ್ಲೇ, ಅಂದರೆ ಆನಿವರ್ಸರಿಗೆ ಗ್ರ್ಯಾಂಡಾಗಿ ರೆಡಿ ಆಗ್ತಾಳೆ ಅನಿಸುತ್ತೆ. ಮೊದಲೇ ಹೇಳಿದ್ಲು ನೀವು ಕೋಪ ಮಾಡ್ಕೊಂಡಾಗ ನಾನು ಸೀರೆ ಉಡ್ತೀನಿ ಅಂತ, ಅದನ್ನೇ ಪ್ಲ್ಯಾನ್ ಮಾಡಿದಾಳೆ ಅನಿಸುತ್ತೆ. ಕೊಳ್ಳಿ, ಅವತ್ತಿಂದು ಅವತ್ತು ನೋಡ್ಕೊಳ್ಳೋಣ. ಅವಳ ಬಾಯಲ್ಲಿ ಐ ಲವ್ ಯು ಹೇಳಿಸ್ತೀನಿ. ಇಲ್ಲಿ ಕಣೆ, ನೀನು ನನ್ನ ಜೊತೆ ಮಾತು ಬಿಟ್ಟು ಅದೆಷ್ಟು ದಿನ ಇರ್ತೀಯ ನೋಡೋಣ ಎಂದು ಹೋಗೆ ಚೋಟ್ ಮೆಣಸಿನ್ಕಾಯಿ ಕುಳ್ಳಿ ಎಂದು ತಾನು ಸುಮ್ಮನೆ ಮಲಗ್ತಾನೆ ಮುಖ ಗಂಟಾಕೊಂಡೆ. ಚಂದು, ಓಹೋ, ಸಾಹೇಬ್ರು ತುಂಬ ಗರಂ ಇದ್ದಾರೆ ಅನಿಸುತ್ತೆ, ನೋಡೋಣ ವಜ್ರಮನಿ, ನೀವಾ ನಾನಾ ಮುನಿಸ್ಕೊಂಡು ಮಲಗ್ತೀರಾ, ಮಲಗಿ ನೋಡ್ತೀನಿ ಎಂದು ನಗುತ್ತಾ ಮಲಗುವ ಹುಡುಗಿ. ನಿಮಗೆ ಹೇಗೆ ಕೋಪ ದೂರ ಮಾಡಬೇಕು ಅಂತ ನನಗೆ ಗೊತ್ತು, ಇನ್ನೆರಡು ದಿನ ಹೀಗೆ ಇರಿ, ಇಲ್ಲ ನನಗೇನು ಪ್ರಿಪೇರ್ ಮಾಡೋಕ್ಕೆ ಬಿಡಲ್ಲ, ನನ್ನ ಸರ್ಪ್ರೈಸ್ ಎಲ್ಲರಿಗೂ ಗೊತ್ತಾಗುತ್ತೆ ಎಂದು ನಕ್ಕು ಅವಳು ಕೂಡ ಮಲಗಿದ್ಲು. ಪ್ರತಿ ರಾತ್ರಿ ಮಲಗುವಂತೆ ಚಂದು ಕಡೆ ತಿರುಗಿ ಕೈ ಹಾಕಿ ಮಲಗಿದವನನ್ನು ನೋಡಿ ಚಂದು ಮುಸಿ ಮುಸಿ ನಗುತ್ತಿದ್ದದ್ದನ್ನು ನೋಡಿ, ಅದು ಮರೆತು ಹಾಕ್ಬಿಟ್ಟೆ ಎಂದು ತಿರುಗಿ ಮಲಗ್ದ. ಮನಸ್ಸಲ್ಲೇ, ಥುತ್, ನಿದ್ದೆ ಬರಲ್ಲ, ಶಿವಳ ಮೇಲೆ ಕೈ ಹಾಕಿ ಮಲಗೋ ಅಭ್ಯಾಸ ಆಗಿದೆ, ಏನು ಮಾಡಲಿ ಎಂದು ಅವನ ಮತ್ತು ಅವಳ ಮಧ್ಯೆ ಪಿಲ್ಲೋ ಇಟ್ಟು ಅದನ್ನೇ ತಪ್ಕೊಂಡು ಮಲಗ್ದ. ಚಂದು ವಿಕಾಸ್ ನಿದ್ರೆ ಮಾಡಿದ್ಮೇಲೆ ಪಿಲ್ಲೋ ಸರಿಸಿ ಅವನ ಕೈ ತನ್ನ ಮೇಲೆ ಹಾಕ್ಕೊಂಡು ಮಲಗಿದ್ರೆ ಕಳ್ಳ ಒಳಗೆ ನಗುತ್ತಾ, ಬಾರೆ ಕುಳಿ, ನೀನೇ ಮಾತಾಡ್ತೀಯಾ ಎಂದು ಮನದಲ್ಲೇ ನಕ್ಕು ಇನ್ನೂ ಗಟ್ಟಿಯಾಗಿ ತಬ್ಬಿ ಮಲಗ್ದ. ಚಂದು, ಇದೇ ಇವರು ಚಾಲೆಂಜ್ ಮಾಡೋ ರೀತಿ ಎಂದು ನಕ್ಕು ಅವನ ತೋಳಲ್ಲಿ ತಾನು ಮಲಗಿದ್ಲು. ಹೀಗೆ ಬೆಳಿಗ್ಗೆ ಎದ್ದಾಗ ಪ್ರತಿದಿನದಂತೆ ಚಂದನ ಬೆಡ್ರೂಮ್ಗೆ ಕರೆದು ಕೀಟಲೆ ಮಾಡೋದು ಅವನ ಅಭ್ಯಾಸ. ಶಿವತ್ತು ಕೂಡ ಚಂದು ಎಂದು ಕರೆದ. ಚಂದು ಗ್ರೀನ್ ಟೀ ತಂದು ಟೇಬಲ್ ಮೇಲೆ ಇಟ್ಟು ಹೋಗುತ್ತಿದ್ದವಳ ಕೈ ಹಿಡಿದು ಎಳೆದು, ಗುಡ್ ಮಾರ್ನಿಂಗ್ ಕಣೆ ಹುಡುಗಿ ಎಂದವನನ್ನು ಗುರಾಯಿಸುತ್ತಾ ನೋಡುವ ಚಂದುನ ನೋಡಿ ರಾತ್ರಿ ನಡೆದ ಚಾಲೆಂಜ್ ನೆನಪಾಗಿ ಕೆಮ್ಮುತ್ತಾ, ಛೆ, ಅದು ಏನೋ ಕನ್ಸು ಬಿದ್ದಿತ್ತು ಅನಿಸುತ್ತೆ ಎಂದು ನಾಟಕವಾಡುತ್ತಾ, ಟೈಮ್ ಬೇರೆ ಆಯಿತು ಎಂದು ಅವಳಿಂದ ದೂರ ಸರಿದು ಎದ್ದು ವಾಶ್ರೂಮ್ಗೆ ಹೋಗ್ತಾನೆ. ವಿಕಾಸ್ ಅತ್ತ ವಾಶ್ರೂಮ್ ಕಡೆ ಹೋದರೆ ಇತ್ತ ಚಂದು, ಆಹಾ, ನೀವು ಕಿಲಾಡಿ ಗಂಡ ಆದರೆ ನಾನು ಅಟ್ಮಾರಿ ಹೆಂಡ್ತಿ, ನೋಡೋಣ ಎಷ್ಟು ದಿನ, ನಾಳೆನೇ ನೀವೇ ಬಂದು ಮಾತಾಡ್ತೀರಾ, ಅದೆಷ್ಟು ನಾಟಕ ಮಾಡ್ತೀರಾ ನೋಡೋಣ ಎಂದು ನಗುತ್ತಾ ಬೆಡ್ ಕ್ಲೀನ್ ಮಾಡಿ ಹೊರಗೋದ್ರೆ ಬ್ರಷ್ ಮಾಡುತ್ತಾ ತನ್ನ ಮುಖ ನೋಡುತ್ತಾ, ಮಾತಾಡೆ ಕುಳ್ಳಿ, ನಾನೆಷ್ಟು ಪಜೀತಿ ಪಡ್ತಿದ್ದೀನಿ, ನೀನು ಮಾತ್ರ ಆರಾಮಾಗಿ ಎಂಜಾಯ್ ಮಾಡ್ತಿದ್ಯಾ ಎಂದು ಕನ್ನಡಿನಲ್ಲಿ ಮುಖ ನೋಡಿಕೊಂಡು, ಈ ವಿಕಾಸ್ಗೆ ಚಂದು ಜೊತೆ ಮಾತಿಲ್ಲದೆ ಒಂದು ದಿನ ಕಳೆಯೋದೇ ಕಷ್ಟ, ಇನ್ನು ಎಷ್ಟು ದಿನನೇ ಹುಡುಗಿ ಎಂದು ಸ್ನಾನ ಮಾಡಿ ಹೊರಬಂದ. ತಿಂಡಿಗಾಗಿ ಟೇಬಲ್ ಮೇಲೆ ಕೂತು ಅವನಿಗಿಷ್ಟದ ತಿಂಡಿ ಮಾಡಿದ್ದನ್ನು ನೋಡಿ ಮನದಲ್ಲೇ, ಶಲ ಇವಳ ಇಷ್ಟೆಲ್ಲ ಮಾಡಿ ನನ್ನ ಮಾತಾಡೋದರೆ ಸರ್ಕಸ್ ಮಾಡೋ ಬದಲು ಅವಳೇ ಮಾತಾಡಿದ್ರೆ ಹಾಗಲ್ವಾ ಎಂದು ನೋಡುತ್ತಾ ತಿಂಡಿ ನೋಡಿ, ಆಹಾ, ಎಷ್ಟು ಚೆನ್ನಾಗಿದೆಯಾ ಹುಡುಗಿ, ಚೆನ್ನಾಗಿದ್ದಿದ್ರೆ ಇದನ್ನು ಮಾಡಿರೋರ ಕೈಗೆ ಮುತ್ತೆ ಕೊಡ್ತಿದ್ದೆ, ಬಟ್ ಈಗ ಇಲ್ಲ ಎಂದು ಮನದಲ್ಲೇ ಮಾತಾಡುತ್ತಾ ಚಂದು ಕಡೆ ಕಿರುಗಣ್ಣಲ್ಲೇ ನೋಡುತ್ತಾ ತಿಂಡಿ ತಿಂದ. ಪ್ರತಿದಿನ ಹುಡುಗಿಗೆ ಒಂದು ತುತ್ತಾದರೂ ತಿನ್ನಿಸುವ ಅಭ್ಯಾಸ ಹುಡುಗನಿಗೆ, ಬಟ್ ಈಗ ಮಾತಾಡಲ್ಲ. ವಿಧಿ ಇಲ್ಲದೆ ವಿಕಾಸ್ ತಾನೇ ತಿಂದು ಅವಳಿಗಾಗಿ ಒಂದು ತುತ್ತು ಇಟ್ಟು ಹೋಗಿ ಕೈ ತೊಳೆದ. ಚಂದು ಅದನ್ನು ತಿಂದು, ವಜ್ರಮನಿ ಎಷ್ಟು ಕೋಪಿಷ್ಟ ನೋಡು ಎಂದು ಕಿಚನ್ಗೆ ಸೇರಿದ್ಲು ಬೇಕೆಂದೆ. ವಿಕಾಸ್ ಪ್ರತಿದಿನ ಚಂದುಗೆ ಕಾಣಿಸಿ ಹೋಗುವವ,
ಈಗ ಅವಳನ್ನು ನೋಡದೆ ಹೇಗೆ ಹೋಗೋಕ್ಕೆ ಸಾಧ್ಯ ಎಂದು ಸ್ವಲ್ಪ ಸಮಯ ಕಾದು ಕೋಣೆಗೆ ತಾನೇ ಕಿಚನ್ಗೆ ಹೋಗಿ ಮಂಜು ಸ್ವಲ್ಪ ನೀರು ಕೊಡು ಎಂದು ಬೇಕೆಂದೇ ನೀರಿನ ಬಾಟಲ್ ಹಿಡಿದ ಹುಡುಗನ ಕಣ್ಣು ಮಾತ್ರ ಚಂದು ತರಕಾರಿ ಕಟ್ ಮಾಡೋದನ್ನೇ ನೋಡ್ತಲೆ. ಲೈ ಕುಳ್ಳಿ, ಎಲ್ಲ ಒಟ್ಟಿಗೆ ತೀರಿಸ್ಕೊಳ್ತೀನಿ ಕಣೆ, ಸಿಗು ನಮ್ಮ ಮಾವನ ಮಗಳೇ ಎಂದು ನೋಡಿ ನೀರನ್ನು ಕುಡಿಯದೆ ಹಾಗೆ ಆಫೀಸ್ಗೆ ಹೋಗ್ತಾನೆ. ವಿಕಾಸ್ ಹಾಗೆ ಹೋಗಿದ್ದನ್ನ ನೋಡಿ ಚಂದು ಅಷ್ಟೊತ್ತು ನಗುನ ಕಂಟ್ರೋಲ್ ಮಾಡುತ್ತಿದ್ದ ಹುಡುಗಿ ಒಮ್ಮೆಲೆ ಜೋರಾಗಿ ನಗುತ್ತಾ, ರೀ ಎಷ್ಟು ಸರ್ಕಸ್ ಮಾಡ್ತೀರಾ ಎಂದು ನಗುತ್ತಿದ್ಲು. ವಿಕಾಸ್, ಲೇ ನೀನೇ ಸೋತು ಮಾತಾಡೆ ಹುಡುಗಿ, ಪ್ಲೀಸ್, ನಿನ್ನ ಮಾತಿಲ್ಲದೆ ತರಲೆ ಇಲ್ಲದೆ ಇರೋಕ್ಕೆ ಸಾಧ್ಯ ಇಲ್ಲ, ಪ್ಲೀಸ್ ಕಣೆ ಕುಳ್ಳಿ ಎಂದು ತನ್ನ ಮುಂದೆ ಇಟ್ಟಿದ್ದ ಫೋಟೋ ನೋಡಿ ಮಾತಾಡ್ತಿದ್ದ. ಎಂದಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.